Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy, energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಟ್ಯಾರೋ ಗೈಡೆನ್ಸ್ನ ನೋಡೋಣ. ಇವತ್ತಿನ ವಿಡಿಯೋ ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್. ಟ್ಯಾರೋಟ್ ಅದು ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ಬಗ್ಗೆ ಏನು ಹೇಳ್ತಿದೆ ಅದನ್ನು ನಾವಿವತ್ತು ನೋಡ್ಬೋದಾಗಿರುತ್ತೆ. ಎಲ್ಲರೂ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ. ಈ ವಿಡಿಯೋ ನಿಮ್ಮವರೆಗೂ ತಲುಪಿದೆ ಅಂದರೆ ಯೂನಿವರ್ಸ್ ನಿಮ್ಮ ಪಾಸ್ಟ್ ಬಗ್ಗೆ, ಪ್ರೆಸೆಂಟ್ ಬಗ್ಗೆ, ಫ್ಯೂಚರ್ ಬಗ್ಗೆ, ನಿಮ್ಮ ಲೈಫಲ್ಲಿ ಬದಲಾವಣೆ ಆಗಬೇಕಾಗಿದೆ ಅಲ್ವಾ, ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ಯೂನಿವರ್ಸ್ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದೆ. ಬೇಗ ಬೇಗ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ನಿಮಗೆ ಯಾವ ನಂಬರ್ ಇಷ್ಟ ಆ ನಂಬರ್ನ ನೀವು ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ನೋಡೋಣ. ಹಾಗಾದರೆ ಎಲ್ಲರೂ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ನಿಮಗೆ, ನೀವು ನೋಡ್ಬೋದು. ಪೇಜ್ ಆಫ್ ಪೆಂಟಿಕಲ್ಸ್ ನಿಮಗೆ ಇಲ್ಲಿ ಏನು ಹೇಳ್ತಿದೆ ಅಂದರೆ, ನೀವು ಪಾಸ್ಟ್ ಲೈಫ್ ಇಂದಾನು ನಿಮ್ಮ ಸೋಲ್ ಆಕಾಶಿಕ್ ರೆಕಾರ್ಡ್ಸಲ್ಲಿ ಯಾವ ಒಂದು ದಾಖಲೆಗಳನ್ನ ನಾವಿಲ್ಲಿ ಯಾವ ಎನರ್ಜಿಗೆ ಕನೆಕ್ಟ್ ಮಾಡ್ತಿದ್ದೀವಿ ಅಂದರೆ ಮನಿ ಎನರ್ಜಿ, ಪೆಂಟಿಕಲ್ಸ್. ಸೊ ನೀವು ತುಂಬ ರಿಚ್ ಪರ್ಸನ್ ಪಾಸ್ಟ್ ಲೈಫಲ್ಲಿ, ಈಗ ತುಂಬ ರಿಚ್ ಆಗ್ಬೇಕು ಅನ್ಕೊಳ್ತಿದ್ದೀರಾ, ತುಂಬ ಜನಕ್ಕೆ ಹೆಲ್ಪ್ ಮಾಡ್ಬೇಕು ಅನ್ಕೊಳ್ತಿದ್ದೀರಾ ಅಲ್ವಾ, ಕಾಸ್ಟ್ಲಿ ಕಾರ್ಸ್ ಅಲ್ವಾ, ಬ್ಯೂಟಿಫುಲ್ ಲೈಫ್ ಸ್ಟೈಲ್, ರಿಲೇಶನ್ಶಿಪ್ಪಲ್ಲಿ ಹ್ಯಾಪಿ ಆಗಿರಬೇಕು, ನಿಮ್ಮದೇ ಆದಂತಹ ಒಂದು ಯೂನಿವರ್ಸ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಪ್ರಪಂಚನ. ಓಕೆನಾ. ಇದರಲ್ಲಿ ಯಾರ ಬಗ್ಗೆನೂ ನೀವಿಲ್ಲಿ ಯೋಚನೆ ಮಾಡೋದಿಲ್ಲ. ನೀವಾಯಿತು, ನಿಮ್ಮ ಸಕ್ಸಸ್ ಆಯಿತು ಅಲ್ವಾ, ಅದನ್ನು ನಾವಿಲ್ಲಿ ನೋಡ್ತಿದ್ದೀವಿ. ಸೊ ಇಲ್ಲಿ ತುಂಬಾ ಒಂದು ಹೈ ಎನರ್ಜಿಯಲ್ಲಿ ನಿಮಗೆ ಇಲ್ಲಿ ಯೂನಿವರ್ಸ್ ಬ್ಲೆಸ್ ಮಾಡ್ತಿದೆ. ಪ್ರತಿಯೊಬ್ಬರಿಗೂ ಮನಿ ವಿಚಾರದಲ್ಲಿ ಸ್ಟ್ರಾಂಗ್ ಆಗಬೇಕು ಅಂತ ಯೋಚನೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಯಾರು ಕೊಡ್ತಾರೆ, ನಮ್ಗೇನಕ್ಕೆ ಅಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತಾರೆ. ಬಟ್ ನೀವು ಅದೆಲ್ಲ ಯೋಚನೆ ಮಾಡ್ತಿಲ್ಲ. ಇಲ್ಲಿ ಆ ಒಂದು ಎನರ್ಜೀಸ್ ಕನೆಕ್ಟ್ ಆಗಿದೆ. ಅದಕ್ಕೆ ರೀಸನ್ ಏನಂದರೆ, ನೀವು ಪಾಸ್ಟ್ ಲೈಫಲ್ಲಿ ತುಂಬಾ ಮನಿ ರಿಚ್ ಪರ್ಸನ್, ನಿಮಗೆ ಬಂಗಲೆ ಇತ್ತು, ಕಾರ್ ಇತ್ತು. ಓಕೆನಾ. ನೋಡಿ, ಇಲ್ಲಿ ಗ್ರೇಪ್ಸ್ ತಿಂತಿದ್ದಾರೆ ಅಲ್ವಾ. ನೀವು ತುಂಬ ಎಲ್ಲರೂ ನಾರ್ಮಲ್ ಆಗಿ ಇವತ್ತು ಊಟಕ್ಕೆ ಇದಾದರೆ ಸರಿ ಹೋಗುತ್ತೆ ಅಂತ ಅಡ್ಜಸ್ಟ್ ಮಾಡ್ಕೊತಾರೆ. ಇಲ್ಲ, ನೀವು ಅನ್ಕೊಳ್ಳಿದ್ದೆ ನಿಮಗೆ ಬೇಕು ಅದೇ ಮಾಡಿರ್ತಾರೆ ಮನೆಯಲ್ಲಿ. ನೀವು ಅನ್ಕೊಂತಿರೋ ಆ ರೀತಿ ಫುಡ್ ನಿಮಗೆ ಹೊರಗಡೆ ಹೋಗಿದ ತಕ್ಷಣ ಸಿಗುತ್ತೆ. ನೀವಿಲ್ಲಿ ಭೋಜನ ಪ್ರಿಯರು ಸಹ ಅಲ್ವಾ. ಆ ಒಂದು ಎನರ್ಜಿಗೆ ಇಲ್ಲಿ ಕನೆಕ್ಟ್ ಆಗಿದೆ. ಟೋಟಲಿ ನಿಮ್ಮ ಪಾಸ್ಟ್ ಲೈಫಲ್ಲಿ ಯಾರು ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ, ನೀವು ತುಂಬ ರಿಚ್ ಮನಿಯಲ್ಲಿ, ಓಕೆನಾ, ಆಸ್ತಿಯಲ್ಲಿ, ಸಂಪತ್ತಲ್ಲಿ. ಓಕೆನಾ, ಅದನ್ನು ನಾವಿಲ್ಲಿ ನೋಡ್ತಿದ್ದೀವಿ. ಓಕೆ, ನೋಡೋಣ ಇನ್ನು ಕೆಲವೊಂದು ಕಾರ್ಡ್ಸ್ ನೋಡೋಣ. ಯಾವ ಒಂದು ಆಕಾಶಿಕ್ ರೆಕಾರ್ಡ್ಸ್ ನಿಮ್ಮ ದಾಖಲೆಯಲ್ಲಿದೆ? ಓ ಹೈ ಪ್ರೀಸ್ಟ್, ಚಾರಿಟ್. ಓಕೆ 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 ವಾವ್, ನೈಸ್. ಸೊ ನೋಡಿ, ಇಲ್ಲಿ ಫೋರ್ ಆಫ್ ಸ್ವಾರ್ಡ್ಸ್ ಇಲ್ಲಿ ಏನು ಹೇಳ್ತಿದೆ ನಿಮಗೆ, ನೀವು ನೋಡ್ಬೋದು ಇಲ್ಲೊಂದು ಸಮಾಧಿ ಇದೆ ಅಲ್ವಾ, ಅಂಡ್ ಸನ್ ಇದೆ ಹೊರಗಡೆ ಅಲ್ವಾ. ಒಂದು ಪ್ರೀತಿ ಇಲ್ಲಿ ಡೆತ್ ಆಗಿದೆ ಅಂದ್ರೆ ಒಂದು ಪಾಸ್ಟ್ ಪ್ರೀತಿ ಇಲ್ಲಿ ಮುಗಿಯುತ್ತೆ ಅಥವಾ ಮುಗಿದಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಸಡನ್ ಆಗಿ ಒಂದು ಬ್ರೇಕ್ ಸಿಗ್ಬೋದು ನಿಮ್ಮ ಲವ್ ಸ್ಟೋರಿಯಲ್ಲಿ, ಅಥವಾ ಸಿಕ್ಕಿದೆ ಅಂತ ನಾವಿವತ್ತು ಈ ಕಾರ್ಡಲ್ಲಿ ನೋಡ್ತಿದ್ದೀವಿ. ಓಕೆನಾ. ಅದಕ್ಕೆ ನೀವು ತುಂಬಾನೇ ಬೇಜಾರು ಪಟ್ಕೊಂಡಿದ್ದೀರಾ. ಈ ಪರ್ಸನ್ ಯಾರಿದ್ದಾರೆ, ಡೆತ್ ಆಗಿರೋ ಪರ್ಸನ್ ಅಥವಾ ನಿಮ್ಮ ಜೊತೆ ಬಿಟ್ಟು ಹೋದ ಪರ್ಸನ್, ಅವರು ನಿಮಗೂ ಪಾಸ್ಟ್ ಲೈಫ್ ಕಾರ್ಮಿಕ್ ಕನೆಕ್ಷನ್ ಇದೆ. ಓಕೆನಾ. ಅದನ್ನ ನಾವಿಲ್ಲಿ ನೋಡ್ತಿದ್ದೀವಿ. ಅಷ್ಟು ಸುಲಭವಲ್ಲ, ಈಸಿ ಅಲ್ಲ ಈ ಪರ್ಸನ್ನ ಮರೆಯೋದು ಅಥವಾ ಅವರು ನಿಮ್ಮನ್ನ ಮರೆಯೋದು. ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಇದು.
ಕಾಂಟ್ರಾಕ್ಟ್ ಇದೆ, ನಿಮ್ಮ ಸೋಲ್ ಅವರಿಬ್ಬರದು ತುಂಬ ಸ್ಟ್ರಾಂಗ್ ಕನೆಕ್ಷನ್ ಇದೆ. ಓಕೆನಾ. ಹೈ ಪ್ರಿಸ್ಟ್, ನಿಮಗೆ ಸೈಕಿಕ್ ಎಬಿಲಿಟೀಸ್ ಬರುವಂತಹ ಚಾನ್ಸಸ್ ತುಂಬ ಇದೆ. ಸೀಕ್ರೆಟ್ ಇದೆ ನಿಮ್ಮ ಲವ್ ಸ್ಟೋರಿಯಲ್ಲಿ, ನಿಮ್ಮ ಮನಿ ಸಕ್ಸಸ್ ಅಲ್ಲಿ ಒಂದು ಸೀಕ್ರೆಟ್ ಇದೆ. ಓಕೆನಾ. ಒಂದು ದೇವಿ ಪ್ರೊಟೆಕ್ಷನ್ ಇದೆ ನಿಮಗೆ ಇಲ್ಲಿ. ನೀವು ಏನಾದರೂ ಒಂದನ್ನ ಅಚೀವ್ ಮಾಡಬೇಕು ಅಂತ ಅಂದ್ರೆ ಸ್ಪಿರಿಚುವಲಿ ಹೋಗಿ ಅಂತ ಸಹ ಈ ಕಾರ್ಡ್ ನೋಡ್ತಿದ್ದೀನಿ. ಓಕೆನಾ. ನಿಮಗೂ ಒಂದು ಡಿವೈನ್ ಫೆಮಿನಿನ್ ಎನರ್ಜಿಗೂ ತುಂಬ ಸ್ಟ್ರಾಂಗ್ ಕನೆಕ್ಷನ್ ಇದೆ ಪಾಸ್ಟ್ ಲೈಫ್ ಇಂದಾನು ನಿಮಗೆ. ಅದೇ ಎನರ್ಜಿ ನೋಡಿ ನಿಮಗೆ ಇಲ್ಲಿ ದ ಚಾರಿಟ್ ಬಂದಿದೆ, ನಿಮಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಈ ಪಿಕ್ಚರ್ ಅಲ್ಲಿ ಗಮನಿಸ್ಬೋದು, ಬೇಬಿಗೂ ಸಿಂಗಲ್ ಹ್ಯಾಂಡ್ ಅಲ್ವಾ, ಇವರಿಬ್ಬರಿಗೂ ಸಿಂಗಲ್ ಹ್ಯಾಂಡ್ ಮಾತ್ರ ತೋರಿಸೋ ರೀತಿ ಇಟ್ಟಿದ್ದಾರೆ ಅಲ್ವಾ. ನೀವು ಪಾಸ್ಟ್ ಲೈಫ್ ಕನೆಕ್ಷನ್ ಅಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಮಾತ್ರ ಅಲ್ಲ, ನಿಮ್ಮ ಕಿಡ್ ಕೂಡ ಇದೆ. ಯುನೋ ಲೆಫ್ಟ್ ಸೈಡ್ ಹ್ಯಾಂಡ್ ಪಾಸ್ಟ್ ಲೈಫ್ ಕನೆಕ್ಷನ್, ತುಂಬಾ ಸ್ಟ್ರಾಂಗ್ ಬಾಂಡ್. ಸಿಂಪಲ್ ಸ್ಟೋರಿ ಅಲ್ಲ ನಿಮ್ದು. ಓಕೆನಾ. ಅದನ್ನ ನಾವಿವತ್ತು ನೋಡ್ಬೋದು. ನಿಮ್ಮ ಒಂದು ಬಿಟ್ಟು ಹೋದಂತಹ, ನಿಮಗೆ ಲಾಸ್ ಆಗಿದ್ದಂತಹ ಕೆಲವೊಂದು ಮರ್ಯಾದೆ ಪ್ರಶ್ನೆ, ಓಕೆನಾ, ಆಸ್ತಿ ನಿಮಗೆ ವಾಪಸ್ ತಂದು ಕೊಡೋದಿಕ್ಕೇನೆ ನಿಮ್ಮ ಕಿಡ್ ಇರುವಂಥದ್ದು ಬರುವಂಥದ್ದು ಮುಂದೆ ಅವರಿಂದ ನಿಮ್ಮ ಟೋಟಲ್ ಲೈಫ್ ಇಲ್ಲಿ ಚೇಂಜ್ ಆಗುತ್ತೆ. ಸಕ್ಸಸ್, ಹ್ಯಾಪಿನೆಸ್, ಹೆಲ್ತ್, ವೆಲ್ತ್, ಅಬಾಂಡೆನ್ಸ್ ನಿಮ್ದಾಗುತ್ತೆ. ಅದನ್ನ ನಾವಿವತ್ತು ಇಲ್ಲಿ ನೋಡ್ತಿದ್ದೀವಿ. ಓಕೆನಾ. ನೀವು ಅದನ್ನ ನಿಮ್ಮ ಕಾರ್ಮಿಕ್ ಲೆಸನ್ನ ನೀವು ಅರ್ಥ ಮಾಡಿಕೊಂಡು, ನೀವೆಷ್ಟು ಪವರ್ಫುಲ್ ಅಂತ ನೀವು ಅರ್ಥ ಮಾಡಿಕೊಂಡು, ನಿಮಗೆ ಎಷ್ಟೊಂದು ಮ್ಯಾನಿಫೆಸ್ಟೇಷನ್ ಪವರ್ ಇದೆ ಅಂತ ನೀವಿಲ್ಲಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋದರೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ನಿಮ್ಮ ಲೈಫ್. ಅದನ್ನ ನಾವಿವತ್ತು ಟ್ಯಾರೋಟ್ ಅಲ್ಲಿ ನೋಡ್ತಿದ್ದೀವಿ. ನೆಕ್ಸ್ಟ್ ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿದೆ ಅಲ್ವಾ. ಸ್ಲೀಪ್ಲೆಸ್ ನೈಟ್ಸ್, ಯೋಚನೆ ಜಾಸ್ತಿ, ಹೊರಗಡೆ ನೋಡ್ತಿದ್ದಾರೆ, ಮನೆ ಒಳಗಡೆ ಇದ್ದು ಪ್ರಪಂಚ ತುಂಬಾ ದೊಡ್ಡದಾಗಿದೆ, ತುಂಬಾ ಕಷ್ಟ ಇದೆ ಮನಿ ಮಾಡೋದು ಅನ್ನೋದು ನಿಮ್ಮ ಸದ್ಯದ ಲಿಮಿಟಿಂಗ್ ಬಿಲೀವ್ಸ್ ಅಲ್ವಾ. ಅದು ಟ್ರೂ ಅಲ್ಲ. ನಿಮಗೆ ಮನಿ ಎನರ್ಜಿ ಕನೆಕ್ಷನ್, ಮನಿ ಬ್ಲೆಸ್ಸಿಂಗ್ಸ್ ನಿಮಗೆ ಪಾಸ್ಟ್ ಲೈಫ್ ಇಂದಾನು ಇದೆ. ನಿಮ್ಮಲ್ಲಿ ಬದಲಾವಣೆ ಬೇಕಾಗಿದೆ. ನೀವು ನೋಡ್ಬೋದು ಇಲ್ಲಿ ಯಾವುದೇ ಒಂದು ಲೀವ್ಸ್, ಎಲೆಗಳು ಇಳದೆ ಇರುವಂತಹ ಒಂದು ಟ್ರೀ ಇದೆ ಅಲ್ವಾ. ಅದು ನಿಜ ಅಲ್ಲ. ಸ್ವಾರ್ಡ್ ಸಹ ಇಟ್ಕೊಂಡಿದ್ದಾರೆ, ಅದು ನಿಜ ಅಲ್ಲ. ನೀವೊಂದು ರೂಮ್ಗೆ ಸೀಮಿತರಾಗಿದ್ದೀರಾ. ನಿಮ್ಮ ಆಲೋಚನೆಗಳು ನಿಮ್ಮ ಮನೆ ದಾಟಿ ಹೋಗ್ತಿಲ್ಲ, ಜಸ್ಟ್ ಸ್ಕ್ರಿಪ್ಟ್ ಮಾಡ್ತಿದ್ದೀರಾ ಅಷ್ಟೇ. ನೀವು ಮುಂದೆ ಮೂವ್ ಆನ್ ಆಗ್ತಿಲ್ಲ, ನಿಮ್ಗೆ ನೀವೇ ಲಾಕ್ ಮಾಡ್ಕೊಳ್ತಿದ್ದೀರಾ. ಇಲ್ಲಿ ಮೈಂಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ವಿಂಡೋ ಹತ್ರ ಯಾಕೆ ಹೀಗೆ ನಿಲ್ತ್ಕೊಂಡು ಅಲ್ವಾ ಡೇ ಡ್ರೀಮಿಂಗ್ ಮಾಡ್ತಿದ್ದೀರಾ. ಎವ್ರಿಥಿಂಗ್ ಈಸ್ ಪಾಸಿಬಲ್ ನಿಮ್ಮಲ್ಲಿ ಎನರ್ಜಿ ಚೇಂಜ್ ಆದ್ರೆ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಿದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ನೋಡಿ ಎಷ್ಟೊಂದು ಬ್ಯೂಟಿಫುಲ್. ಕ್ವೀನ್ ಆಫ್ ಪೆಂಟಿಕಲ್ಸ್, ಹೈ ಪ್ರೀಸ್ಟ್, ಪೇಜ್ ಆಫ್ ಪೆಂಟಿಕಲ್ಸ್. ಟೋಟಲಿ ಬಿಸ್ನೆಸ್ ಅನ್ನೋದು ಈ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾ, ಫೇಸ್ಬುಕ್, ಓಕೆನಾ, ಇದರಲ್ಲಿ ಪೇಜ್ ಮೀನ್ಸ್ ಪೋಸ್ಟ್ ಅಂತ ಹೇಳ್ತೀವಿ. ತುಂಬಾ ಸಕ್ಸಸ್ ಸಿಗುತ್ತೆ ನಿಮಗೆ ಬಿಸ್ನೆಸ್ ಅಲ್ಲಿ, ತುಂಬಾ ಸಕ್ಸಸ್ ಸಿಗುತ್ತೆ. ಓಕೆನಾ. ಇಲ್ಲಿ ಟ್ರೀನೇ ಇಲ್ಲಿ ಸಿಂಹಾಸನ ಮಾಡಿ ಕುತ್ಕೊಂಡಿದ್ದಾರೆ ನೋಡ್ಬೋದು ನೀವು. ಕ್ರೌನ್ ಚಕ್ರ ಇಲ್ಲಿ ಆಕ್ಟಿವೇಟ್ ಆಗಿದೆ. ಗ್ರೀನ್, ನೀವು ಮತ್ತಷ್ಟು ಒಂದು ಮನಿ ಪ್ಲಾಂಟ್ಸ್, ಮನಿ ಎನರ್ಜಿನ ಜಾಸ್ತಿ ಮಾಡುವಂತಹ ಪ್ಲಾಂಟ್ಸ್ನ ಬೆಳೆಸ್ಕೋಬೇಕು. ಹೇಳಿ ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಹೇಳಿ. ಈ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರೆಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ. ಐ ಆಮ್ ಎ ಮನಿ ಮ್ಯಾಗ್ನೆಟ್ ಅಂತ. ನಿಮ್ಗೆ ನಿಮ್ಮ ಸೋಲ್ ಚೂಸ್ ಮಾಡಿರುವಂತಹ ಒಂದು ಲೈಫ್ ಪರ್ಪಸ್, ಮನಿ ಸಕ್ಸಸ್ ಪರ್ಪಸ್ ಏನಿದೆ ಅದನ್ನ ನೀವು ತುಂಬಾ ಬೇಗನೆ ತಿಳ್ಕೊಳ್ತೀರ. ಓಕೆನಾ. ನಿಮ್ಗೆ ನೇಚರ್ ಹೆಲ್ಪ್ ಮಾಡುತ್ತೆ. ಇಲ್ಲಿ ನಿಮ್ಗೆ ಗೈಡ್ ಮಾಡೋರು ಒಬ್ರು ಇರ್ತಾರೆ. ಯಾವಾಗ ನೀವು ಈ ಒಂದು ರೂಮ್ ನಿದ್ದೆ ಸರಿ ಮಾಡ್ದಿರಾ, ಆಲೋಚನೆಗಳಲ್ಲಿ ಯಾವುದು ಸಾಧ್ಯ ಇಲ್ಲ
ಅನ್ನೋ ಒಂದು ಮೆಸೇಜ್ನ ಡಿಲೀಟ್ ಮಾಡಿಕೊಂಡಾಗ. ಓಕೆ, ನೈಟ್ ಆಫ್ ವಾನ್ಸ್ ಇಲ್ಲಿ ಏನ್ ಹೇಳ್ತಿದೆ? ಫೈರ್, ನಿಮ್ಮ ಸೋಲ್ ಫೈರ್ ಎನರ್ಜಿಗೆ ಕನೆಕ್ಟ್ ಆಗಿದೆ. ಯಾಕೆ ಯಾಕೆ ಅಂದ್ರೆ ನಿಮ್ಮ 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 ಬರೋ ಆಲೋಚನೆಗಳೆಲ್ಲ, ನಿಮಗೆ ಬರೋ ಐಡಿಯಾಸ್, ಮನಿ ಬಗ್ಗೆ ಬರೋ ಕಾರ್, ಮನೆ, ಗೋಲ್ಡ್, ನೀವು ತುಂಬಾ ಒಳ್ಳೆ ಬ್ರ್ಯಾಂಡ್ ಐಟಮ್ಸ್ನ ತಗೋಬೇಕು ಅಂತ ಅನ್ಕೊಳ್ತೀರಾ. ಆ ಆಲೋಚನೆ ಎಲ್ಲ ನಿಮ್ಮದು ಮಾತ್ರ ಅಲ್ಲ, ನಿಮ್ಮ ಸೋಲ್ಗೂ ಸಹ ಸಂಬಂಧಪಟ್ಟಿವೆ. ಓಕೆ, ನೀವು ಸರಿಯಾದ ದಾರಿನ ಚೂಸ್ ಮಾಡಿದ್ದೀರಾ. ಓಕೆನಾ? ಪಾಸ್ಟ್ ಕಡೆ ನೋಡ್ತಿದ್ದಾರೆ, ಪಾಸ್ಟ್ ಲೈಫ್ ಎನರ್ಜಿಗೆ ಕನೆಕ್ಟ್ ಆಗಿದೆ. ಬಟ್ ಒಂಟೆ ಅಷ್ಟು ಸರಿಯಾಗಿ ಹೋಗ್ತಿಲ್ಲ ಇಲ್ಲಿ. ನಿಮ್ಮ ಡಿಸಿಷನ್ ಸರಿ ಇದೆ, ಆಲೋಚನೆ ಸರಿ ಇದೆ. ನೀವು ಬಿಸ್ನೆಸ್ ಮಾಡಬೇಕಾ, ಅಲ್ವಾ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಅಥವಾ ಆನ್ಲೈನಲ್ಲಿ ಯಾವುದಾದ್ರೂ ಯೂಟ್ಯೂಬ್ ಚಾನಲ್ ಮಾಡಬೇಕಾ, ಅಲ್ವಾ ಫಾರಿನಿಂದ ಏನಾದರೂ ಟ್ರಾನ್ಸ್ಪೋರ್ಟ್ ಮಾಡುವಂತಹ ಜಾಬ್ಸ್ ಮಾಡಬೇಕಾ? ಇಲ್ಲಿ ತುಂಬಾನೇ ಆಪ್ಷನ್ಸ್ ನಿಮಗೆ ಬರ್ತಿದೆ. ಅದಕ್ಕೂ ಮೀರಿದ ಒಂದೇ ಒಂದು ಆಪ್ಷನ್ ಇದೆ, ಅದು ನಿಮ್ಮ ಸೋಲ್ ಪರ್ಪಸ್ ಅಲ್ಲಿ ಇದೆ. ಇವೆಲ್ಲ ಸರಿ ಇದೆ, ಬಟ್ ಅದು ಮುಂದೆ ಹೋಗುವುದಿಲ್ಲ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಯಾಕಂದ್ರೆ ಇದು ಪಾಸ್ಟ್ಗೆ ತಿರುಗಿದೆ, ಅಲ್ವಾ? ನೀವು ಫ್ಯೂಚರ್ಗೆ ಸಂಬಂಧಪಟ್ಟ ಹಾಗೆ ಪಾಸ್ಟ್ ಅಲ್ದಿರ, ಇದುವರೆಗೂ ನಡೆದಿರೋ ಅಂತಹದಲ್ದಿರೋ ಹೊಸದಾಗಿ ಯೋಚನೆ ಮಾಡಬೇಕು ಅನ್ನೋದನ್ನ ನಿಮ್ಮ ಸೋಲ್ ಪರ್ಪಸ್ ಅಲ್ಲಿ ನಾನಿಲ್ಲಿ ನೋಡ್ತಿದ್ದೀನಿ. ಓಕೆ, ಬ್ಯೂಟಿಫುಲ್ ಬ್ಯೂಟಿಫುಲ್, ಅಮೇಝಿಂಗ್. ವಾವ್, ಎಮೋಷನ್ಸ್ ನೋಡಿ. ಇಲ್ಲಿ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡಿ. ನಿಮಗೆ ಏನು ಬೇಕು ಅನ್ನೋದು ನಿಮಗೆ ಫಸ್ಟ್ ಕ್ಲಾರಿಟಿ ಬರಬೇಕು ಅಂತ ತೋರಿಸ್ತಿದೆ ಇಲ್ಲಿ ಕಾರ್ಡ್. ನೋಡ್ಬೋದು ನೀವು. ಅಂಡ್ ಮೂನ್ ಬಂದಿದೆ. ಮೂನ್ ಎನರ್ಜಿ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇದೆ. ಫುಲ್ ಮೂನ್ಗೆ ನೀವಿಲ್ಲಿ ಮ್ಯಾನಿಫೆಸ್ಟೇಷನ್ಸ್ನ ಮಾಡಲೇಬೇಕು ಅಂತ ನಾನಿಲ್ಲಿ ನೋಡ್ತೀನಿ. ಫುಲ್ ಮೂನಲ್ಲಿ ಒಂದು ಗ್ಲಾಸ್ ವಾಟರ್ ಬಾಟಲಲ್ಲಿ ವಾಟರ್ನ ತುಂಬಿಸಿ ಕ್ಯಾಪ್ನ ಕ್ಲೋಸ್ ಮಾಡಿದ್ರೂ ಒಳ್ಳೇದೆ. ಓಕೆನಾ? ಸೊ ಗ್ಲಾಸ್ ವಾಟರ್ ಬಾಟಲ್ಗೆ ತುಂಬ ಚೆನ್ನಾಗಿರುವಂತಹ ಕ್ಯಾಪ್ಸ್ ಬಂದಿರುತ್ತೆ. ಅಂಥದ್ದನ್ನು ಯೂಸ್ ಮಾಡಿ ನೀವು ಫುಲ್ ಮೂನ್ ಎನರ್ಜಿಯಲ್ಲಿ ಟೆರೆಸ್ ಮೇಲೆ ಇಟ್ಟಿದ್ದೀರಾ ಅಂದರೆ ಮೂನ್ ಎನರ್ಜಿ ಪೂರ್ತಿ ವಾಟರ್ಗೆ ಬರುತ್ತೆ. ಒಂದು 2 hours ಆದರೂ ಇಡ್ಬೋದು. ಅದನ್ನು ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ನ ಹೇಳ್ತಾ, ನಿಮ್ಗೆ ಏನು ಬೇಕೋ ಅದು ಆಗಿರೋ ರೀತಿ ಹೇಳ್ತಾ ಆ ನೀರನ್ನ ನೀವು ಕುಡ್ದಿದ್ದೀರಾ ಅಂದರೆ ತುಂಬ ಬೇಗನೆ ರಿಸಲ್ಟ್ ಸಿಗುತ್ತೆ. ಓಕೆನಾ? ತುಂಬ ಬ್ಯೂಟಿಫುಲ್. ಈ ಫುಲ್ ಮೂನಲ್ಲಿ ನೀವು ಲಾಸ್ಟ್ ಬಂದಿದ್ದಂತಹ ಫುಲ್ ಮೂನಲ್ಲಿ ನಿಮಗೆ ಯಾವುದೋ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತ ನನಗೆ ಗೊತ್ತಾಗ್ತಿದೆ. ಸಮಥಿಂಗ್ ರಿಲೇಶನ್ಶಿಪ್ಪಲ್ಲಿ, ಅಲ್ವಾ? ನಿಮ್ಮ ಒಂದು ಮರ್ಯಾದೆ ಪ್ರಶ್ನೆ, ಅದರಲ್ಲಿ ನಿಮ್ಗೆ ಯಾವುದೋ ಒಂದು ಅಪ್ರಿಷಿಯೇಷನ್ ಸಿಕ್ಕಿದೆ. ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಬ್ಯೂಟಿಫುಲ್ ರೀಡಿಂಗ್. ನಿಮ್ಮ ಆಕಾಶಿಕ್ಸ್ ಅಲ್ಲಿ ತುಂಬಾನೇ ಸೋಲ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಫೈಲ್ನ ಚೂಸ್ ಮಾಡಿದ್ದೀರಾ, ರಿಯಲಿ ಗ್ರೇಟ್ ರೀಡಿಂಗ್. ಎಸ್, ಥ್ಯಾಂಕ್ ಯು. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ವಾವ್, ಯಾರು ಸೆಕೆಂಡ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ದ ಮ್ಯಾಜಿಷಿಯನ್. ಸೊ ಇಲ್ಲಿ ನೋಡಿ, ಬುಕ್ಸ್ ಓದ್ತಿದ್ದಾರೆ, ಸ್ಕೈನ ನೋಡ್ತಿದ್ದಾರೆ, ಅಲ್ವಾ? ಪ್ರೆಸೆನ್ಸ್ ಅಲ್ಲಿದ್ದಾರೆ. ಗ್ರೀನ್ ತರ ಇದೆ ಡ್ರೆಸ್ ಇಲ್ಲಿ, ಅಲ್ವಾ? ಸ್ಕೈ ಪೂರ್ತಿ ಲೈಟ್ ಗ್ರೀನ್ ಅಲ್ಲಿದೆ. ಪಿಂಕ್ ಮೂನ್ ಕಾಣ್ತಿದೆ ನನಗೆ ಇಲ್ಲಿ, ಬಟ್ ಇರೋ ಪ್ಲೇಸ್ ಸರಿ ಇಲ್ಲ. ನೀವು ಯಾವ ಪರಿಸ್ಥಿತಿಯಲ್ಲಾದ್ರೂ ಇರ್ಲಿ, ನಿಮ್ಮ ಲೈಫ್ನ ನೀವಿಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀರಾ. ನಿಮ್ಮ ಲೈಫ್ ತುಂಬಾನೇ ಅದ್ಭುತವಾಗಿ ನಡೆಯುತ್ತೆ. ಮೂನ್ ನಿಮಗೆ ಮೂನಲ್ಲಿ ತುಂಬಾನೇ ಡಿಫ್ರೆಂಟ್ ಪಿಕ್ಚರ್ಸ್ ಕಾಣ್ತಿರ್ಬೋದು, ಅಲ್ವಾ? ಆಕಾಶನ ನೋಡ್ತೀರಾ, ಆಕಾಶಿಕ್ ರೆಕಾರ್ಡ್ಸ್ ಬೇರೆ ಇದು. ನೀವು ತುಂಬಾ ಇಗ್ನೋರ್ ಮಾಡೋದಿಲ್ಲ. ಕ್ರಿಸ್ಟಲ್ಸ್ ಆಗಲಿ, ನ್ಯೂಮರಾಲಜಿ ಆಗಲಿ, ಆಸ್ಟ್ರಾಲಜಿ ಆಗಲಿ, ಟ್ಯಾರೋಟ್ ಆಗಲಿ, ಆಕಾಶಿಕ್ ಆಗಲಿ, ಪ್ರತಿಯೊಂದನ್ನು ಬಿಲೀವ್ ಮಾಡ್ತೀರಾ. ನಿಮ್ಮ ಲೈಫ್ನ ನೀವು ಬದಲಾಯಿಸ್ಕೊಳ್ತೀರಾ. ಮ್ಯಾಜಿಕ್ ನಿಮ್ಮ ಲೈಫಲ್ಲಿ ನಡೆಯುತ್ತೆ. ಈ ಒಂದು ಎನರ್ಜಿ ಈ ಜನ್ಮದ್ದು ಮಾತ್ರ ಅಲ್ಲ, ನಿಮಗೆ ಪಾಸ್ಟ್ ಲೈಫಿಂದ ಸಹ ಬಂದಿದೆ, ಅಲ್ವಾ? ನೋಡಿ, ನೀವು ಹ್ಯಾಂಡ್ಗೆ ನೋಡ್ಬೋದು, ಬ್ರಾಸ್ಲೈಟ್ ನೋಡ್ಬೋದು,
ಈ ಪರ್ಸನ್ ರಿಚ್ ಇರ್ಲಿ, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇರ್ಲಿ, ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇರ್ಲಿ, ತಾನು ಕ್ಷಣಾರ್ಧದಲ್ಲಿ ತುಂಬಾ ಬೇಗನೆ ಲೈಫ್ನ ಬದಲಾಯಿಸ್ಕೊಳ್ತಾರೆ. ಅದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ನೀವು ಈ ಲೈಫಲ್ಲಲ್ಲ, ನೀವು ಪಾಸ್ಟ್ ಲೈಫಿಂದ ಸಹ ನೀವು ಇಲ್ಲಿ ಮ್ಯೂಜಿಷಿಯನ್ ಮ್ಯಾಜಿಕ್ ಮಾಡ್ತೀರಾ, ನಿಮ್ಮ ಲೈಫ್ನ ನೀವೇ ಬದಲಾಯಿಸ್ಕೊಳ್ತೀರಾ. ಓಕೆನಾ? ನಿಮ್ಮ ಜೀವನ ಮಾತ್ರ ಅಲ್ಲ, ನಿಮ್ಮ ಇಡೀ ಕುಟುಂಬನ, ಅವರ ಆರ್ಥಿಕ ಪರಿಸ್ಥಿತಿನ, ಸಂಸಾರನ ನಿಭಾಯಿಸುವಂತಹ ಕೆಪಾಸಿಟಿ ನಿಮಗೆ ಇದೆ. ಮಕ್ಕಳನ್ನ ಸ್ಕೂಲ್ಗೆ ಓದಿಸೋದು, ಮನೆ ಮ್ಯಾನೇಜ್ ಮಾಡುವಂಥದ್ದು ಅಲ್ವಾ, ಹೆಲ್ತ್ನ ಬದಲಾಯಿಸುವಂಥದ್ದು, ದೇವ್ರ ಹತ್ರ ಪ್ರೇ ಮಾಡ್ತಾ ಇರೋದನ್ನ ನೀವು ನಿಮ್ಗೆ ಗೊತ್ತಿಲ್ದಿರಾ ನಿಮ್ಮಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಆಗ್ಬಿಟ್ಟಿದೆ. ನಿಮ್ಮ ವರ್ಡ್ಸ್ ತುಂಬಾ ಇಲ್ಲಿ ಪವರ್ಫುಲ್. ವಾವ್, 2 of swords, what? Ace of swords, 8 of pentacles, 7 of pentacles, Knight of wands, yes, King of wands and Queen of wands. ಸೊ ತುಂಬಾ 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 ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಇಲ್ಲಿ ಕಾರ್ಡ್ಸು. 2 of swords, ಯಾಕೆ ನೀವು ಪ್ರಪಂಚದಲ್ಲಿ ಏನಾದ್ರೂ ಆಗ್ಲಿ ನಂಗೆ ಬೇಕಾಗಿಲ್ಲ ಅನ್ನೋ ಒಂದು ಇದಕ್ಕೆ ಬಂದಿದ್ದೀರಾ. ನಾನು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಹಿಂದಾಗಿರೋದ್ರ ಬಗ್ಗೆ ಬೇಜಾರ್ ಪಡೋದಿಲ್ಲ, ಯಾವಾಗ ಆಗುತ್ತೋ ಆಗ್ಲಿ ಅಂತ ಇದ್ದೀರಾ ಇಲ್ಲಿ ನೀವು. ಕನ್ಫ್ಯೂಷನ್ಸ್ ಹೋಗಿ ಕ್ಲಾರಿಟಿ ಬರುವಂತಹ ಸಮಯ ಬರ್ತಿದೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ ಅಲ್ವಾ. ಯಾವ ಡಿಸಿಷನ್ ತಗೋಬೇಕು, ಯಾವ ಒಂದು ಪಾರ್ಟ್ನರ್ನ ಚೂಸ್ ಮಾಡಬೇಕು, ಅಥವಾ ಯಾವ ಒಂದು ಲೈಫ್ ಪಾತ್ ಅಲ್ಲಿ ಹೋಗ್ಬೇಕು, ಮನೆ ಚೇಂಜ್ ಮಾಡಬೇಕು ಅಲ್ವಾ, ನಿಮ್ಮ ಒಳಗಿಂದ ಬರುವಂತಹ ತೊಂದರೆಗಳು, ಕಿಡ್ಸ್ ತೊಂದರೆ, ಮಕ್ಕಳ ಪ್ರೆಗ್ನೆನ್ಸಿ ಅಂಡ್ ರಿಲೇಶನ್ಶಿಪ್, ಹೆಲ್ತ್ ಅಲ್ವಾ, ಮನಿ, ಕೆರಿಯರ್, ಪ್ರತಿಯೊಂದರಲ್ಲೂ ನಿಮಗೆ ಕನ್ಫ್ಯೂಷನ್ ಅಲ್ವಾ. ಅದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ತುಂಬಾ ಬೇಗನೆ ಜನರನ್ನ ನಂಬ್ತೀರಾ, ಪ್ರತಿಯೊಂದನ್ನ ನಂಬ್ತೀರಾ, ತುಂಬಾ ಬೇಗನೆ ನೋವು ತಿಂತೀರಾ, ಮೋಸ ಹೋಗ್ತೀರಾ ಇಲ್ಲಿ ಅಲ್ವಾ. ಆಮೇಲೆ ನಿಮ್ಮನ್ನ ನೀವೇ ಇಲ್ಲಿ ಹೀಲ್ ಮಾಡ್ಕೊಂತೀರಾ. ಈ ಕಡೆ ಇರೋರು ಚುಚ್ಚು ಮಾತು ಮಾತಾಡೋರೆ, ಈ ಕಡೆ ಇರೋರು ಬೆನ್ನಿಗೆ ಚೂರಿ ಹಾಕೋರೆ. ನಿಮ್ಮಲ್ಲಿ ಬದಲಾವಣೆ ಬರ್ಬೇಕು ಅಲ್ವಾ, ಆ ಒಂದು ಸ್ಥಿತಿಗೆ ಬಂದಿದ್ದೀರಾ ಇಲ್ಲಿ. ಯಾವ ಒಂದು ನಿರ್ಧಾರ ತೆಗೆದುಕೊಳ್ಬೇಕು, ಜೀವನದಲ್ಲಿ ಏನ್ ಮಾಡ್ಬೇಕು, ಏನಾಗ್ತಿದೆ, ಯಾವುದು ನನ್ನ ಪರವಾಗಿ ಯಾಕೆ ನಡೀತಿಲ್ಲ ಅನ್ನೋ ಒಂದು ಎಮೋಷನ್ಸ್ ನಾನಿಲ್ಲಿ ಕಲೆಕ್ಟ್ ಮಾಡ್ತಿದ್ದೀನಿ ಈ ಕಾರ್ಡಲ್ಲಿ. ಓಕೆ, ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ ಇಲ್ಲಿ. ನೀವೇ ಒಂದು ಆಯುಧ ನಿಮ್ಮ ಜೀವನಕ್ಕೆ. ಅದ್ಭುತವಾದಂತಹ, ಇಲ್ಲಿ ನೋಡ್ಬೋದು ನೀವು ರೆಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮೂನ್ ಮತ್ತೆ ಇಲ್ಲಿ ಬಂದಿದೆ, ಸೇಮ್ ಮೂನ್ ಬಂದಿದೆ ಅಲ್ವಾ. ಅದ್ಭುತವಾದಂತಹ ಸಕ್ಸಸ್ ಅಷ್ಟೇ ಅಲ್ದಿರ, ನೀವು ನಿಜಾನ ತಿಳ್ಕೊಂತೀರಾ, ನಿಮ್ಮ ಸೋಲ್ ಪರ್ಪಸ್ ಆದ್ರೂ ಏನು. ಈ ಕನ್ಫ್ಯೂಷನ್ ಈ ಜೀವನದ್ದು ಮಾತ್ರ ಅಲ್ಲ, ನಿಮ್ಗೆ ನಿಮ್ಮ ಪಾಸ್ಟ್ ಲೈಫ್ ಕಾರ್ಮಿಕ್ ಲೆಸನ್ ಇರೋದ್ರಿಂದಾನೇ ನೀವು ಈ ಜನ್ಮದಲ್ಲಿ ಕನ್ಫ್ಯೂಷನ್ ಅಲ್ಲಿ ತುಂಬಾ ನೋಯ್ತಿದ್ದೀರಾ. ಓಕೆನಾ? ಒಬ್ಬೊಬ್ಬರಿಗೆ ಒಂದೊಂದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ, ಬಟ್ ನಿಮ್ಗೆ ಕ್ಲಾರಿಟಿ ಸಿಗ್ದಿರಾ ನೋಡ್ತಿದ್ದೀರಾ ಅಲ್ವಾ. ಎಲ್ಲಾನು ಇದ್ದ ಹಾಗೆ ಇದೆ, ಬಟ್ ಯಾವುದು ನಿಮ್ಮ ಪರವಾಗಿ ಇಲ್ಲ ಅನ್ನೋ ತರ. ಈ ಒಂದು ಕಾರ್ಮಿಕ್ ಲೆಸನ್ ನಿಮ್ಗೆ ಪಾಸ್ಟ್ ಲೈಫ್ ಇಂದ ಬಂದಿದೆ, ಯಾಕಂದ್ರೆ ದಿಸ್ ಇಸ್ ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್, ರೈಟ್. ಏಸ್ ಆಫ್ ಸ್ವಾರ್ಡ್ಸ್ ಇಲ್ಲಿ ಬಂದಿದೆ, ಸತ್ಯ ಹೊರಬಿಡುವಂತಹ ಸಮಯ, ಚುರುಕಾದ ಸತ್ಯ, ನಿಜವಾದ ಸತ್ಯ, ಶಾರ್ಪ್. ಓಕೆನಾ? ಫುಲ್ ಮೂನ್ ಆಗೋಷ್ಟ್ರಲ್ಲಿ, ನೆಕ್ಸ್ಟ್ ಫುಲ್ ಮೂನ್ ಒಳಗಡೆನೆ ಇವು ನೋಡ್ಬೋದು ನೀವು. ಈ ಕಡೆ ಎಲ್ಲೋ ಎನರ್ಜಿ ಇದೆ, ಈ ಕಡೆ ಒಂದು ವೈಲೆಟ್ ಎನರ್ಜಿ ಇದೆ ಅಲ್ವಾ. ಹತ್ರ ಕಟ್ ಆಗಿದೆ ಮೂನ್ ಇಲ್ಲಿ. ಫುಲ್ ಮೂನ್ಗೂ ಸ್ವಲ್ಪ ಹತ್ರ ಇರುವಾಗ್ಲೇ ನಿಮ್ಗೆ ಸತ್ಯ ತಿಳಿಯುವಂತಹ ಸಮಯ ಬರುತ್ತೆ. ನಿಮ್ಮ ಸೋಲ್ ಪರ್ಪಸ್ ಆದ್ರೂ ಏನು, ಯಾವ ಕೆರಿಯರ್ ಪಾತಲ್ಲಿ ಹೋದ್ರೆ ನೀವು ನಿಮ್ಮ ಲೈಫ್ ಬದಲಾಗುತ್ತೆ, ನಿಮ್ಮ ಮನಿ ಸೀಕ್ರೆಟ್, ಸಕ್ಸಸ್ ಸೀಕ್ರೆಟ್ ಆದ್ರೂ ಯಾವುದು ಅಂತ, ನಿಮ್ಮ ಪಾರ್ಟ್ನರ್ ಯಾರು, ನಿಮ್ಮ ನಿಜವಾದ ಪಾರ್ಟ್ನರ್ ಯಾರು, ನಿಮ್ಮ ನಿಜವಾದ ಸ್ನೇಹಿತರು ಯಾರು, ಓಕೆನಾ. ಯಾವ ಒಂದು ಲೆಸನ್ನ ಕಲಿಯೋದಿಕ್ಕೆ ನೀವು ಈ ಜೀವನಕ್ಕೆ ಬಂದಿದ್ದೀರಾ, ಆ ಒಂದು ಎನರ್ಜಿನ ನಾನು ಇಲ್ಲಿ ನೋಡ್ತಿದ್ದೀನಿ. 8 of Pentacles, 8 of Pentacles ಇಲ್ಲಿ ಏನ್ ಹೇಳ್ತಿದೆ ಅಂದ್ರೆ, ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಲ್ಯಾಂಪ್ಸ್ ತಗೊಂಡಿದ್ದಾರೆ, ಲೈಟ್ಸ್ ಹಾಕಿದ್ದಾರೆ ಅಲ್ವಾ. ಅಷ್ಟೇ ಅಲ್ಲ, ಕೈಯಲ್ಲಿ ಒಂದು
ಚಾಕುನ ಹಿಡಿದು ಕೂತಿದ್ದಾರೆ ಇಲ್ಲಿ. ನಿಮ್ಮ ಜೀವನ ಕತ್ಲಾಗ್ತಿದೆ, ನೋವು ತಿಂತಿದ್ದೀರಾ ಅಂದ್ರೆ ಹಾಗೆ ಇರೋದಿಲ್ಲ. ಎಷ್ಟು ಪ್ರಯತ್ನಗಳಾಗುತ್ತೋ ಅಷ್ಟು ಪ್ರಯತ್ನಗಳನ್ನ ನೀವಿಲ್ಲಿ ಪಡಿತೀರಾ. ಇಲ್ಲಿ ನೋಡ್ಬೋದು, ಟ್ರೀ ಅಲ್ಲಿ ಒಂದು ಎಲೆ ಸಹ ಸರಿಯಾಗಿಲ್ಲ ಅಲ್ವಾ? ಬಟ್ ನೀವು ನಿಮ್ಮ ಲೈಫಲ್ಲಿ ಒಂದೊಂದು ದೀಪನು, ಒಂದೊಂದು ಬೆಳಕು ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ನೀವು ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ, ನಿಮ್ಮ ಲೈಫ್ ಬದಲಾಯಿಸ್ಕೊಳ್ಳೋದಿಕ್ಕೆ. ಇಲ್ಲಿ ನೀವು ಹೇಡಿಗಳಲ್ಲ. ಕಷ್ಟ ಬಂದ ತಕ್ಷಣ, ಕನ್ಫ್ಯೂಷನ್ ಬಂದ ತಕ್ಷಣ, ನಿಮ್ಗೆ ಎಲ್ಲರಿಂದ ನೋವಾಗ್ತಿದ್ದ ತಕ್ಷಣ ನೀವಿಲ್ಲಿ ಸುಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋ ಅಂಥದ್ದು, ಜೀವನದ ಮೇಲೆ ಜಿಗುಪ್ಸೆ ಪಟ್ಕೊಂಡು ಕೂತ್ಕೊಳ್ಳೋ ಅಂಥದ್ದು, ಹತ್ಕೊಂಡಿರೋ ಅಂಥದ್ದು, ಜಾಬ್ಗೆ ರಿಸೈನ್ ಮಾಡೋ ಅಂಥದ್ದು ಅಲ್ವಾ? ಪ್ರೀತಿಸಿರುವ ವ್ಯಕ್ತಿ ಮೋಸಗಾರ ಅಥವಾ ಮೋಸಗಾತಿ ಅಂತ ಗೊತ್ತಾಗಿದ ತಕ್ಷಣ ಡಿಪ್ರೆಷನ್ಗೆ ಹೋಗುವಂತಹ ಪರ್ಸನ್ ಅಲ್ಲ. ಇಲ್ಲಿ ನೀವು ತುಂಬಾನೇ ಲೈಫ್ನ ಬದಲಾಯಿಸ್ಕೊಳ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಯಾಕೆ ಅಂದ್ರೆ ಯು ಆರ್ ದ ಮೆಜಿಷಿಯನ್ ಅಲ್ವಾ? 7 ಆಫ್ ಪೆಂಟಿಕಲ್ಸ್, ಪೇಷನ್ಸ್ ಇದೆ, ವೇಟಿಂಗ್ ಮಾಡುವಂತಹ ಒಂದು ಸಹನೆ ಇದೆ, ನಿಮ್ಗೆ ತಾಳ್ಮೆ ಇದೆ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ನೋಡ್ಬೋದು ನೀವು. ಇಲ್ಲಿ ಪೆಟ್ ಒಂದಿದೆ, ಗ್ರೀನ್ ಡ್ರೆಸ್ ಇದೆ ಅಲ್ವಾ? ಮನಿ ಇದೆ ನೋಡಿ, ಪೆಂಟಿಕಲ್ಸ್ ಅದು ಮೇಲೆ ಇದೆ, ಕ್ರೌನ್ ಚಕ್ರ ಹತ್ರ. ಟ್ರೀ ಅಲ್ಲಿ ನೋಡ್ಬೋದು, ಈ ಟ್ರೀ ಅಲ್ಲಿ ಏನೂ ಇರ್ಲಿಲ್ಲ ನಿಮ್ಗೆ. ನಿಮ್ಮ ಒಂದು ಪ್ರಯತ್ನಕ್ಕೆ, ನಿಮ್ಮ ಒಂದು ಸಹನೆಗೆ, ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಅಲ್ವಾ, ನೀವು ಲೈಫ್ನ ಲಾಸ್ ಮಾಡ್ಕೊಳ್ದಿರಾ ಜೀವಿಸ್ತಾ ಇರೋದಿಕ್ಕೆ ಇಲ್ಲಿ ಏನಾಗ್ತಿದೆ ಅಂದ್ರೆ ನಿಮ್ಗೆ ತಕ್ಕ ಪ್ರತಿಫಲ, ಏನದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ರ್ಯಾಬಿಟ್ ಸಹ ಇದೆ, ಬ್ಲ್ಯಾಕ್ ರ್ಯಾಬಿಟ್ ಸಹ ಇದೆ. ಲೆಟ್ಸ್ ಚೆಕ್. ಇದು ನಿಮ್ಮ ಒಂದು ಸ್ಪಿರಿಟ್ ಅನಿಮಲ್, ಆಕಾಶಿಕ್ ರೀಡಿಂಗ್. ಇದು ನಿಮ್ಮ ಸ್ಪಿರಿಟ್ ಅನಿಮಲ್. ಟ್ರೀ ನೋಡ್ಬೋದು ನೀವು, ಭಾರಿ ಗಾತ್ರದಲ್ಲಿದೆ ಅಲ್ವಾ? ತುಂಬಾ ಎಳೆಗಳಿರೋ ಟ್ರೀ ರೀತಿ ಇದೆ. ಬಟ್ ನಿಮ್ಗೆ ಇಲ್ಲಿ ಪಾಸ್ಟ್ ಲೈಫ್ನ ಒಂದು ಕನೆಕ್ಷನ್ ಇದೆ, ನಿಮ್ಮ ಸಕ್ಸಸ್ಗೆ, ದಾರಿಗೆ. ಪಾಸ್ಟ್ ಲೈಫಲ್ಲಿ ನೀವು ಏನಾಗಿದ್ರಿ ಅದನ್ನ ಮರೆತು ನೀವು ಮುಂದೆ ಹೋಗೋದಿಕ್ಕೆ ಹೋದಾಗ ಎಲ್ಲ ನೀವು ರಾಂಗ್ ರೂಟ್ನ ಚೂಸ್ ಮಾಡಿರೋ ಎನರ್ಜಿ ನನಗೆ ಇಲ್ಲಿ ಕಲೆಕ್ಟ್ ಆಗ್ತಿದೆ. ಪ್ರೆಸೆನ್ಸ್ ಅಲ್ಲಿ ಇದ್ದಾರೆ ವ್ಯಕ್ತಿ, ಬಟ್ ಪಾಸ್ಟ್ನ ನೋಡ್ತಿದ್ದಾರೆ. ಓಕೆ, ಸಹಸ್ರಾರ ಚಕ್ರ ಓಪನ್ ಆದ್ಮೇಲೆ ಮನಿ ತಾನಾಗೆ ಬರುತ್ತೆ, ಸಕ್ಸಸ್ ತಾನಾಗೆ ಬರುತ್ತೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬದಲಾವಣೆ ಬರುತ್ತೆ. ಅದನ್ನ ನಾನು ಇಲ್ಲಿ ನೋಡ್ತಿದ್ದೀನಿ. ನೋ ಕ್ರಿಸ್ಟಲ್ಸ್ ನೋಡ್ಬೋದು ನೀವಿಲ್ಲಿ ಅಲ್ವಾ? ಯಾವುದೋ ಒಂದು ತಾಯ್ತ ಕಟ್ಸ್ಕೊಳ್ಳೋದು, ಯಾವುದೋ ಒಂದು ಎನರ್ಜಿಗೆ ಏನೋ ಒಂದು ದಾರ ಕಟ್ಕೊಳ್ಳೋ ಅಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನಿಮಗೆ ಪಾಸ್ಟ್ ಲೈಫ್ ಅಲ್ಲಿ ಇದೆ. ಏನಾದ್ರೂ ಒಂದು ಕ್ರಿಸ್ಟಲ್ ಬ್ರಾಸ್ಲೈಟ್ಸ್ನ ಏನಾದ್ರೂ ಬೈ ಮಾಡಿ ಏನಾದ್ರೂ ಬದಲಾವಣೆ ಬರ್ಬೋದು. ನಿಮ್ಮ ಲೋನ್ಲಿನೆಸ್ ಅಲ್ಲಿ ಚೇಂಜ್ ಆಗ್ಬೋದು, ನೇಚರ್ಗೆ ಕನೆಕ್ಟ್ ಆಗ್ಬೋದು ನೀವು ಅಲ್ವಾ? ಪ್ರಕೃತಿಯಲ್ಲಿ ತಾನಾಗೆ ಉತ್ಪತ್ತಿ ಆಗಿರುವಂತಹ ಕ್ರಿಸ್ಟಲ್ಸ್ ಎಷ್ಟೊಂದು ಮಿರಾಕಲ್ಸ್ ಮಾಡುತ್ತೆ ನೋಡಿ. ನೈಟ್ ಆಫ್ ವಾಂಡ್ಸ್ ಬಂದಿದೆ. ನಿಮ್ಮ ನಿರ್ಧಾರಗಳೆಲ್ಲವೂ ಸರಿ ಇದೆ, ಬಟ್ ನೀವು ಲೇಟ್ ಮಾಡ್ತಿದ್ದೀರಾ. ನೀವು ಅನ್ಕೊಂಡಿದ್ದ ತಕ್ಷಣ ಆ ಒಂದು ಕೆಲಸನ ಮಾಡ್ತಾ ಇಲ್ಲ, ಲೇಜಿನೆಸ್ ಇದೆ ಇಲ್ಲಿ ನಿಮ್ಗೆ. ಓಕೆನಾ? ಪಾಸ್ಟ್ ಅಲ್ಲಿ ಆದಂತಹ ನೋವು, ಅವಮಾನಗಳು, ಅನುಮಾನಗಳು, ಮನಿ ಲಾಸ್ ಆಗಿದ್ದು, ಅವುಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಫ್ಯೂಚರ್ ಕಡೆ ಹೋಗೋದಿಕ್ಕೆ ಇಲ್ಲಿ ಟ್ಯಾರೋ ಗೈಡೆನ್ಸ್ ಕೊಡ್ತಿದೆ. ಈ ಒಂದು ಅವಮಾನಗಳು, ಅಪಮಾನಗಳು ನಿಮಗೆ ಎಲ್ಲಿಂದ ಬಂದಿದೆ? ಪಾಸ್ಟ್ ಲೈಫ್ ಇಂದ ಬಂದಿದೆ. ಇದನ್ನ ಅರ್ಥ ಮಾಡ್ಕೊಂಡು ಸೊ ತುಂಬಾ ಜನಕ್ಕೆ ಆಕಾಶಿಕ ರೆಕಾರ್ಡ್ಸ್ ಅಲ್ಲಿ ಹೇಳ್ಕೊಳ್ಳೋ ಅಂತಹ ಸ್ಟೋರಿನೇ ಇರೋದಿಲ್ಲ. ಬಟ್ ನೀವಿವತ್ತು ಈ ವಿಡಿಯೋನ ಚೂಸ್ ಮಾಡಿದ್ದೀರಾ ಅಂದ್ರೆ ನಿಮ್ಮ ಸೋಲ್ ರೆಕಾರ್ಡ್ಸ್ ತುಂಬಾನೇ ಇದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇಲ್ಲದೆ ಇರೋರು ಹೇಗ್ ಬೇಕಾದ್ರೂ ಜೀವನ ಮಾಡ್ತಾರೆ. ಪಾಸ್ಟ್ ಲೈಫ್ ಕನೆಕ್ಷನ್ ಅಲ್ಲಿ ಸೋಲ್ ಆಸೆಗಳು ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ಅದರ ದಾರಿಯಲ್ಲಿ ಹೋದ್ರೆ ನಿಮ್ಗೆ ಯೂನಿವರ್ಸ್ ಇಲ್ಲಿ ಹೆಲ್ಪ್ ಮಾಡುತ್ತೆ. ಮೂನ್, ಫುಲ್ ಮೂನ್ ಎನರ್ಜಿ ನಿಮ್ಗೆ ಇಲ್ಲಿ ಹೆಲ್ಪ್ ಮಾಡುತ್ತೆ. ನಿಮ್ಮ ಇಂಟ್ಯೂಷನ್ ಪವರ್ ಇಲ್ಲಿ ಜಾಸ್ತಿ ಆಗುತ್ತೆ. ಕಿಂಗ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ವಾಂಡ್ಸ್ 2 ಕಲೆಕ್ಟ್ ಆಗಿದಾವೆ ಇಲ್ಲಿ. ಇದನ್ನ ನಾನು ಯಾವ ರೀತಿ ನೋಡ್ತಿದ್ದೀನಿ ಅಂದ್ರೆ, ನಿಮ್ಮ ಸೋಲಿಲಿ ಸ್ವಂತವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು.
ಓಕೆನಾ. ಕ್ವೀನ್ ಎರಡು ಎನರ್ಜಿ ಇಲ್ಲಿ ಬಂದಿದೆ. ಕ್ರೌನ್ಸ್ ಇದ್ದಾವೆ ನೋಡಿ ಇಲ್ಲಿ. ನಿಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕು, ಮೆಡಿಟೇಷನ್ ಮಾಡ್ಕೋಬೇಕು, ನಿಮ್ಮ ಲೈಫಲ್ಲಿ ಬದಲಾವಣೆ ಬರಬೇಕು. ಓಕೆನಾ. ಫೈರ್ ಎಲಿಮೆಂಟ್ ಇದೆ ಇಲ್ಲಿ. ಎವ್ರಿಥಿಂಗ್ ನೀವು ಏನ್ ಬೇಕಾದ್ರೂ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು ಅಲ್ವಾ. ಸ್ವಂತ ಬಿಸ್ನೆಸ್ ನ ನೋಡ್ತಿದ್ದೀನಿ ನಾನಿಲ್ಲಿ. ಕಿಂಗ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ವಾಂಡ್ಸ್. ನೀವು ಯಾವ ಒಂದು ನಿರ್ಧಾರ ತೆಗೆದುಕೊಂಡ್ರು ಅದು ಚೆನ್ನಾಗಿದೆ, ಬಟ್ ನಿಮ್ಮ ಅನುಮಾನಗಳಿಂದ, ಡೌಟ್ಗಳಿಂದ, ಲಿಮಿಟಿಂಗ್ ಬಿಲೀವ್ಸ್ಗಳಿಂದ ಅದು ಸ್ಟಾಪ್ ಆಗ್ತಿದೆ. ಓಕೆನಾ. ನಿಮಗೆ ಫಸ್ಟ್ ಥಾಟ್ ಯಾವ್ದು ಬರುತ್ತೆ ಅದರಲ್ಲೇ ನೀವು ಹೋಗಿ. 5 ಆಫ್ ವಾಂಡ್ಸ್ ಇದೆ ಇಲ್ಲಿ. ಓ 3 ಆಫ್ ಕಪ್ಸ್ ಅಲ್ವಾ. ಸೊ 5 ಆಫ್ ವಾಂಡ್ಸ್ ಬಂದು ಇಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಒಳ್ಳೆಯವ್ರ ಥರನೇ ಇದ್ದಾರೆ, ಬಟ್ ಕ್ಯಾಟ್ಸ್ ಕಿತ್ತಾಡ್ತಿದ್ದಾವೆ ನೋಡಿ ಇಲ್ಲಿ. ನೀವು ನಂಬುವ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಅಲ್ಲ, ನಿಮ್ಮ ಆತ್ಮ ಬಂಧುಗಳಲ್ಲ. ಹುಷಾರಾಗಿರ್ಬೇಕು ಅಂತ ಇಲ್ಲಿ ತೋರಿಸ್ತಿದೆ. ನೀವೇನೇ ಬಿಸ್ನೆಸ್ ಮಾಡಲಿ, ರಿಲೇಶನ್ಶಿಪ್ ಅಲ್ಲಿ ಹೋಗಿ. ಓಕೆನಾ. ನಿಮ್ಮ ಸುತ್ತಲೂ ಇರುವಂತಹ ನಿಮ್ಮ ಸೋಲ್ ಕನೆಕ್ಷನ್ ಹೊಂದಿರುವ ಪ್ರತಿಯೊಬ್ಬರಲ್ಲೂ ನೀವು ಬದಲಾವಣೆ ತರಬೇಕು ಅಲ್ವಾ. ಹೀಲ್ ಮಾಡ್ಕೋಬೇಕು. ಯಾರ ಹತ್ರನೂ ಇಲ್ಲಿ ಗಲಾಟೆಗೆ ಹೋಗ್ಬಾರ್ದು, ನೋವು ಪಡಬಾರ್ದು, ಅವಮಾನಕ್ಕೆ ಒಳಗಾಗಬಾರ್ದು. ನಿಮ್ಗೆ ಚೂರಿ ಹಾಕೋರು ಇರ್ತಾರೆ, ನಿಮ್ಮ ಬಗ್ಗೆ ಗಾಸಿಪ್ ಮಾಡೋರು ಇರ್ತಾರೆ. ಇದನ್ನ ಲೆಸನ್ನ ಕಲಿತು ನೀವೆಲ್ಲರೂ ಅದೆಲ್ಲ ನನ್ನ ಕಾರ್ಮಿಕ್ ಲೈಫ್, ಪಾಸ್ಟ್ ಲೈಫ್ ಇಂದ ಬಂದಿದೆ ಅಂತ ಅರ್ಥ ಮಾಡ್ಕೊಂಡು ಮೂರ್ಖರಂತೆ ಅವರ ಜೊತೆಗೆ ನಾವು ವಾದಕ್ಕೆ ಇಳಿದು ಗಲಾಟೆ ಮಾಡೋ ಬದಲು ನೀವು ಈ ಕಾರ್ಮಿಕ್ ಪ್ಯಾಟರ್ನ್ ಕಟ್ ಮಾಡಬೇಕು, ಹೀಲ್ ಮಾಡಬೇಕು, ಲೈಫ್ನ ಬದಲಾಯಿಸ್ಕೋಬೇಕು ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ನಿಮಗೆ ಇಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಸಿಕ್ಕಿದೆ, ಅರ್ಥ ಆಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಆಕರ್ಷಿಕ್ ರೀಡಿಂಗ್ ನಿಮ್ದು ಇವತ್ತು. ನಿಮ್ಮ ಸ್ಪಿರಿಟ್ ಬರ್ಡ್ನ ನೋಡ್ಕೊಂಡ್ರಿ, ನಿಮ್ಮ ಪವರ್ನ ನೋಡ್ಕೊಂಡ್ರಿ ನೀವು ಈ ಪೈಲ್ ಸೆಕೆಂಡ್ 2 ಚೂಸ್ ಮಾಡಿರೋರು ಅಲ್ವಾ. ಬ್ಯೂಟಿಫುಲ್ ರೀಡಿಂಗ್. ಥ್ಯಾಂಕ್ ಯು. ಎಸ್. ಸೊ ಯಾರೆಲ್ಲ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು, ಟೆಕ್ಸ್ಟೆಡ್ ಮೆಸೇಜಿಂದ, ವಾಯ್ಸ್ ಕಾಲಿಂದ, ವಿಡಿಯೋ ಕಾಲ್ವರೆಗೂ ನಿಮಗೆ ಟ್ಯಾರೋಟ್ ಸರ್ವಿಸ್ ಅವೈಲೇಬಲ್ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.